ಇದು ಕನ್ನಡ ಚಿತ್ರರಂಗದ ಕನಸುಗಾರ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಹುಟ್ಟುಹಬ್ಬ 63ನೇ ವಸಂತಕ್ಕೆ ಕಾಲಿಟ್ಟಿರುವಂತಹ ರವಿಚಂದ್ರನ್ಗೆ ಚಿತ್ರರಂಗದ ಗಣ್ಯರು ಹಾಗೂ ಅಭಿಮಾನಿಗಳು ಶುಭ ಹಾರೈಸ್ತಾ ಇದ್ದಾರೆ. ರವಿಚಂದ್ರನ್ ತಮ್ಮ ನಿವಾಸದಲ್ಲಿ ಕುಟುಂಬ ವರ್ಗದವರ ಜೊತೆ ಕೇಕ್ ಕಟ್ ಮಾಡಿ ಸರಳವಾಗಿ ಜನ್ಮದಿನಾಚರಣೆಯನ್ನು ಆಚರಿಸಿಕೊಂಡಿದ್ದಾರೆ. ರಾಜಾಜಿನಗರದಲ್ಲಿರುವಂತಹ ರವಿಚಂದ್ರನ್ ನಿವಾಸದ ಬಳಿ ನೂರಾರು ಅಭಿಮಾನಿಗಳು ನೆರೆದಿದ್ದು ತಮ್ಮ ನೆಚ್ಚಿನ ನಟನಿಗೆ ಶುಭ ಕೋರ್ತಾ ಇದ್ದಾರೆ. ಬರ್ತಡೇ ಮಾಡ್ಕೊಳ್ಳೋದೇ ಇವ್ರಿಗೋಸ್ಕರ. ನಾನು ಹುಟ್ಟಿರೋದೇ ನಿಮಗೋಸ್ಕರ, ಇವ್ರಿಗೋಸ್ಕರ ಮಾಡ್ಕೋತೀನಿ ಅಷ್ಟೇ. ನಾನು ಬಹುಶಃ ಈ ನಗು ಶುರು ಆಗಿದೆ, ಒಂದು ಜಡ್ಜ್ಮೆಂಟ್ ಸಿನಿಮಾ ನಗು ಶುರು ಆಗಿದೆ, ಚಿಕ್ಕದಾಗ ಒಂದು ನಗು ಶುರು ಆಗಿದೆ. ಆ ನಗು ಇನ್ನು ಸ್ವಲ್ಪ ಜಾಸ್ತಿ ಅರಳುತ್ತೆ ಇನ್ಮೇಲೆ ಅಂತ ನಂಬಿಕೆಯಿಂದ ಬರ್ತಡೇ ಶುರು ಮಾಡ್ಕೊಂಡಿದ್ದೀವಿ. ಜನ ಬಂದ್ಬಿಟ್ಟು 10 ರೂಪಾಯಿ ಕಡಿಮೆ ಮಾಡಿದ್ರು ಅಂತ ಸಿನಿಮಾಗೆ ಬರೋ ಜನ ಅಲ್ಲ. ಖುಷಿ ಆದ್ರೆ 1000 ರೂಪಾಯಿ ಕೊಟ್ಟು ನೋಡೋ ಜನ ಇವರು. 2000 ಕೊಟ್ಟು ನೋಡಿದ್ದಾರೆ. ಅದು ಪ್ರೊಡ್ಯೂಸರ್ಸ್ ಸ್ವಲ್ಪ ಧಾರಾಳ ನನ್ನ ಮೇಲಿರೋ ಪ್ರೀತಿಗೆ ಅವ್ರು 10 ರೂಪಾಯಿನ ಕಡಿಮೆ ಮಾಡಿ ಕೊಟ್ಟಿದ್ದಾರೆ ಅವರು. ಬಟ್ ಜನ ಅದೆಲ್ಲ ಕೇಳೋದಿಲ್ಲ ಅವರು. ಬಟ್ ದೇ ವಿಲ್ ಕಮ್ ಹ್ಯಾಪಿಲಿ ಟು ದ ಸಿನಿಮಾ. ಅವ್ರು ಯಾವಾಗ ಥಿಯೇಟರ್ ಒಳಗೆ ಬಂದು ಖುಷಿಯಾಗಿ ಆಚೆ ಬರ್ತಾರಲ್ಲ, ಅದು ನಮಗೆ ಖುಷಿ ಕೊಡೋದು. ಅದೇ ಫಸ್ಟ್ ಖುಷಿ ಕೊಡೋದು. ಈ ಹುಟ್ಟಿದ ಹಬ್ಬನ ಅವ್ರಗಳಿಗೇನೆ, ಅವ್ರ ಖುಷಿಯಿಂದನೇ ನಾನು ಆಚೆ ಬಂದಿರೋದು. ಇಲ್ಲದ್ರೆ ನಾನು ಬರ್ತಾನೂ ಇರಲಿಲ್ಲ ಆಚೆ. ನಾನು ಬಹುಶಃ 4 ವರ್ಷ 3 ವರ್ಷ ಆಯ್ತು ಬರ್ತಡೇ ಮಾಡಿ. ನಾನು ಮನೆಯವರು ಕೂಡ ಎಲ್ಲ ಕೇಳ್ಕೊತಾ ಇದ್ರು, ಒಂದ್ಸರಿ ಮಾಡು ಪಾಪ, ಮನೆ ಹತ್ರ ಬಂದು ಹೋಗ್ತಾರೆ ಅಂದ್ರು. ಮನಸ್ಸು ಸಮಾಧಾನ ಇರ್ತಿರ್ಲಿಲ್ಲ, ಮನಸ್ಸಲ್ಲಿ ನಿಜವಾಗ್ಲೂ ಖುಷಿ ಇರ್ತಿರ್ಲಿಲ್ಲ. ಮಾಡಬೇಕಾದ್ರೆ ಈ ಸಂಭ್ರಮ ಅನ್ನೋದು ಯಾವಾಗಲೂ ಮನಸ್ಸಲ್ಲಿ ಖುಷಿ ಇರ್ಬೇಕು ನಮಗೆ. ಪ್ಲಸ್ ಜನ ಅವಾಗ ಬೇಸರನ ಪಡ್ಕೋತಾ ಇದ್ರು. ಸರಿ, ಎಲ್ಲರಿಗೂ ಒಂದ್ಸರಿ ಖುಷಿ ಆಗ್ಲಿ, ಇಲ್ಲಿಂದ ಖುಷಿ ಹಂಚನ ಮತ್ತೆ ಅಂತೇಳಿ ಬರ್ತಡೇ ಮಾಡ್ಕೊ. ಇದು ಕನ್ನಡ ಚಿತ್ರರಂಗದ ಕನಸುಗಾರ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಹುಟ್ಟುಹಬ್ಬ 63ನೇ ವಸಂತಕ್ಕೆ ಕಾಲಿಟ್ಟಿರುವಂತಹ ರವಿಚಂದ್ರನ್ಗೆ ಚಿತ್ರರಂಗದ ಗಣ್ಯರು ಹಾಗೂ ಅಭಿಮಾನಿಗಳು ಶುಭ ಹಾರೈಸ್ತಾ ಇದ್ದಾರೆ. ರವಿಚಂದ್ರನ್ ತಮ್ಮ ನಿವಾಸದಲ್ಲಿ ಕುಟುಂಬ ವರ್ಗದವರ ಜೊತೆ ಕೇಕ್ ಕಟ್ ಮಾಡಿ ಸರಳವಾಗಿ ಜನ್ಮದಿನಾಚರಣೆಯನ್ನು ಆಚರಿಸಿಕೊಂಡಿದ್ದಾರೆ. ರಾಜಾಜಿನಗರದಲ್ಲಿರುವಂತಹ ರವಿಚಂದ್ರನ್ ನಿವಾಸದ ಬಳಿ ನೂರಾರು ಅಭಿಮಾನಿಗಳು ನೆರೆದಿದ್ದು ತಮ್ಮ ನೆಚ್ಚಿನ ನಟನಿಗೆ ಶುಭ ಕೋರ್ತಾ ಇದ್ದಾರೆ. ಬರ್ತಡೇ ಮಾಡ್ಕೊಳ್ಳೋದೇ ಇವ್ರಿಗೋಸ್ಕರ. ನಾನು ಹುಟ್ಟಿರೋದೇ ನಿಮಗೋಸ್ಕರ, ಇವ್ರಿಗೋಸ್ಕರ ಮಾಡ್ಕೋತೀನಿ ಅಷ್ಟೇ. ನಾನು ಬಹುಶಃ ಈ ನಗು ಶುರು ಆಗಿದೆ, ಒಂದು ಜಡ್ಜ್ಮೆಂಟ್ ಸಿನಿಮಾ ನಗು ಶುರು ಆಗಿದೆ, ಚಿಕ್ಕದಾಗ ಒಂದು ನಗು ಶುರು ಆಗಿದೆ. ಆ ನಗು ಇನ್ನು ಸ್ವಲ್ಪ ಜಾಸ್ತಿ ಅರಳುತ್ತೆ ಇನ್ಮೇಲೆ ಅಂತ ನಂಬಿಕೆಯಿಂದ ಬರ್ತಡೇ ಶುರು ಮಾಡ್ಕೊಂಡಿದ್ದೀವಿ. ಜನ ಬಂದ್ಬಿಟ್ಟು 10 ರೂಪಾಯಿ ಕಡಿಮೆ ಮಾಡಿದ್ರು ಅಂತ ಸಿನಿಮಾಗೆ ಬರೋ ಜನ ಅಲ್ಲ. ಖುಷಿ ಆದ್ರೆ 1000 ರೂಪಾಯಿ ಕೊಟ್ಟು ನೋಡೋ ಜನ ಇವರು. 2000 ಕೊಟ್ಟು ನೋಡಿದ್ದಾರೆ. ಅದು ಪ್ರೊಡ್ಯೂಸರ್ಸ್ ಸ್ವಲ್ಪ ಧಾರಾಳ ನನ್ನ ಮೇಲಿರೋ ಪ್ರೀತಿಗೆ ಅವ್ರು 10 ರೂಪಾಯಿನ ಕಡಿಮೆ ಮಾಡಿ ಕೊಟ್ಟಿದ್ದಾರೆ ಅವರು. ಬಟ್ ಜನ ಅದೆಲ್ಲ ಕೇಳೋದಿಲ್ಲ ಅವರು. ಬಟ್ ದೇ ವಿಲ್ ಕಮ್ ಹ್ಯಾಪಿಲಿ ಟು ದ ಸಿನಿಮಾ. ಅವ್ರು ಯಾವಾಗ ಥಿಯೇಟರ್ ಒಳಗೆ ಬಂದು ಖುಷಿಯಾಗಿ ಆಚೆ ಬರ್ತಾರಲ್ಲ, ಅದು ನಮಗೆ ಖುಷಿ ಕೊಡೋದು. ಅದೇ ಫಸ್ಟ್ ಖುಷಿ ಕೊಡೋದು. ಈ ಹುಟ್ಟಿದ ಹಬ್ಬನ ಅವ್ರಗಳಿಗೇನೆ, ಅವ್ರ ಖುಷಿಯಿಂದನೇ ನಾನು ಆಚೆ ಬಂದಿರೋದು. ಇಲ್ಲದ್ರೆ ನಾನು ಬರ್ತಾನೂ ಇರಲಿಲ್ಲ ಆಚೆ. ನಾನು ಬಹುಶಃ 4 ವರ್ಷ 3 ವರ್ಷ ಆಯ್ತು ಬರ್ತಡೇ ಮಾಡಿ. ನಾನು ಮನೆಯವರು ಕೂಡ ಎಲ್ಲ ಕೇಳ್ಕೊತಾ ಇದ್ರು, ಒಂದ್ಸರಿ ಮಾಡು ಪಾಪ, ಮನೆ ಹತ್ರ ಬಂದು ಹೋಗ್ತಾರೆ ಅಂದ್ರು. ಮನಸ್ಸು ಸಮಾಧಾನ ಇರ್ತಿರ್ಲಿಲ್ಲ, ಮನಸ್ಸಲ್ಲಿ ನಿಜವಾಗ್ಲೂ ಖುಷಿ ಇರ್ತಿರ್ಲಿಲ್ಲ. ಮಾಡಬೇಕಾದ್ರೆ ಈ ಸಂಭ್ರಮ ಅನ್ನೋದು ಯಾವಾಗಲೂ ಮನಸ್ಸಲ್ಲಿ ಖುಷಿ ಇರ್ಬೇಕು ನಮಗೆ. ಪ್ಲಸ್ ಜನ ಅವಾಗ ಬೇಸರನ ಪಡ್ಕೋತಾ ಇದ್ರು. ಸರಿ, ಎಲ್ಲರಿಗೂ ಒಂದ್ಸರಿ ಖುಷಿ ಆಗ್ಲಿ, ಇಲ್ಲಿಂದ ಖುಷಿ ಹಂಚನ ಮತ್ತೆ ಅಂತೇಳಿ ಬರ್ತಡೇ ಮಾಡ್ಕೊ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.